ಬೆಳಗ್ಗೆನೆ ನಮ್ಮ ಕಪಿರಾಯ ಅಟೆಂಡೆನ್ಸ್ ಹಾಕಿದ್ದಾನೆ. ಅವನು ಒಂದು ಟೀಮ್ ಕರ್ಕೊಂಡು. ನಮ್ಮ ಕಾಕ್ಟೇಲು 2 ಮರಿಗಳು ಹೆಲ್ತಿಯಾಗಿ ಆ್ಯಕ್ಟಿವ್ ಆಗಿದೆ. ಜೈ ಬ್ಯಾಟ್ರಮ್ಮ ಅಂತ ಬೆಳಗ್ಗೆ ಬೇಗ ಎದ್ದು ನಮ್ಮ ಬರ್ಡ್ಸ್ಗಳು ಏನು ಮಾಡ್ತಾಯಿದ್ದೆ ಅಂತ ನೋಡೋ ಸಮಯ. ಬನ್ನಿ ಎಲ್ಲ ನೋಡೋಣ. ನಿನ್ನೆ ಸಂಡೇ ನಾನು ಇರಲಿಲ್ಲ, ಹೊರಗಡೆ ಹೋಗಿದ್ದೆ. ಈ ಕಾಕ್ಟೇಲ್ ಏನು ಮಾಡಿದೆ, ಮರಿಗಳು ಹೆಂಗಿದೆ ಅಂತ ನೋಡಬೇಕು. ಸೊ ಇವತ್ತು 2 ಮೇಲ್ ಫೀಮೇಲ್ 2 ಈಚೆ ಬಂದಿದೆ. ಸೊ ಬೇಗ ಟಕ್ಕಂತ ಮರಿಗಳು ಹೆಂಗಿದೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ. ವಾವ್, ನೋಡ್ತಾ ಇದ್ದೀರಾ 3 ಮರಿ. ಎರಡು ಮರಿ ಆಗಿದೆ ಮತ್ತು ಚೆನ್ನಾಗಿ ತಿನ್ನಿಸ್ತಾ ಇದೆ. ಸೊ ಅದು ಖುಷಿಯಾಗಿರೋ ವಿಷಯ. ಕಾಕ್ಟೇಲ್ ಮರಿ ಫೀಡಿಂಗ್ ತುಂಬ ಚೆನ್ನಾಗಿ ಮಾಡ್ತಾಯಿದೆ. ಅದಕ್ಕೆ ಈ ಥರ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಮರಿ ಹಾಕಿದಾಗ ನೀವು ಚೆನ್ನಾಗಿ ಅದಕ್ಕೆ ಸಾಫ್ಟ್ ಫುಡ್ ಕೊಡಬೇಕು. ಅವಾಗ ಕೊಟ್ಟಾಗಲೇ ಅದು ಚೆನ್ನಾಗಿ ಮರಿಗಳನ್ನ ತಿನ್ನಿಸುತ್ತೆ. ಸೊ ಅವಾಗೇನಾಗುತ್ತೆ ಅಂದರೆ ಚೆನ್ನಾಗಿ ಬೆಳೀತವೆ. ಮೇಯ್ನು ಮರಿಗಳ ಸಹಾಯಕ್ಕೆ ವಿಷಯ ನನಗೆ ಗೊತ್ತಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ, ಅವು ಪೇರೆಂಟ್ಸ್ ಫೀಡ್ ಮಾಡದೇ ಇರೋದು. ಪೇರೆಂಟ್ ಯಾವಾಗ ಫೀಡ್ ಮಾಡಲ್ಲ ಅಂದರೆ, ಅವಕ್ಕೆ ಸಾಕಾಗಿಲ್ಲ ಅಂದರೆ ಊಟ, ಅದು ಬಂದು ಫೀಡ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಮರಿ ಹಾಕಿದಾಗ ಸಾಫ್ಟ್ ಫುಡ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ನಮ್ಮ ಬರ್ಡ್ಸ್ಗೆಲ್ಲ ಬ್ರೇಕ್ಫಾಸ್ಟ್ ಏನು ಗೊತ್ತಾ, ಅನ್ನ ಹಾಕ್ತಾಯಿದ್ದೀನಿ. ಸೊ ವಾರಕ್ಕೊಂದು ದಿವಸ ಅನ್ನ ಹಾಕ್ಬೋದು. ಇದಕ್ಕೆ ಒಂದೆರಡು ಡ್ರಾಪು, ಒಂದು 10 ಡ್ರಾಪು ಹಾಲು ಹಾಕ್ಬಿಟ್ಟು ಹಾಕಿದ್ರೆ ಇನ್ನೂ ಒಳ್ಳೆಯದು. ಸೊ ಟ್ರೈ ಮಾಡಿ, ನಾನು ಟ್ರೈ ಮಾಡಿದ್ದೀನಿ, ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಫಿಂಚಸ್ ಅಂತೂ ಸಿಕ್ಕಾಬಿಟ್ಟೆ ಖುಷಿಯಿಂದ ತಿಂತವೆ. ಕಾಕ್ಟೇಲ್ ಇವೆಲ್ಲ ಹೊಸ ಫುಡ್ ನೀವೇನೇ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ರೂಢಿ ಮಾಡ್ಕೊಳ್ಳೋಕ್ಕೆ. ಹೊಸ ಫುಡ್ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ನೀವೇನು ಮಾಡಬೇಕಂದ್ರೆ, ಅಲ್ಲಿರೋ ನವಣೆ ಎಲ್ಲ ತೆಗ್ದುಬಿಟ್ಬಿಟ್ಟು ಒಂದು ದಿವಸ ಆಮೇಲೆ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಬೇಕು. ಅವಾಗ ತಿನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಏನು ಮಾಡ್ತವೆ ಅಂದರೆ ರೂಢಿ ಆಗುತ್ತೆ. ಆವಾಗ ನೀವು ಅದನ್ನು ಡೈರೆಕ್ಟಾಗಿ ಕೊಡ್ಬೋದು. ಸೊ ಒಂದು ಸತಿ ಅರ್ಧ ಟ್ರೈ ಮಾಡಿ. ಅಕಸ್ಮಾತ್ ಏನೋ ಫುಡ್ ಹೊಸದಾಗಿ ಹಾಕಿದಾಗ ತಿಂದಿಲ್ಲ ಅಂದರೆ, ಅದಕ್ಕೊಂದು ದಿವಸ ಮುಂಚೆ ನವಣೆ ಎಲ್ಲ ತೆಗೆದುಬಿಟ್ಟು ಖಾಲಿ ಮಾಡಿ ಕೇಜ್ನ, ಆಮೇಲೆ ಹೊಸದಾಗಿ ಫುಡ್ ಇಂಟ್ರೊಡ್ಯೂಸ್ ಮಾಡಿ. ಆವಾಗ 100% ತಿಂತವೆ. ಮರಿಗಳಿಗೆ ತಿನ್ಸೋಕ್ಕೆ ಹೊಟ್ಟೆ ಹಸಿತಾಯಿತ್ತು ಅನಿಸುತ್ತೆ. ಅದಕ್ಕೆ ಓಡಿ ಬಂದುಬಿಟ್ಟಿತ್ತು ಅನ್ನ ಹಾಕಿದ ತಕ್ಷಣ. ಸೊ ಆರಾಮಾಗಿ ತಿಂದು ಇವಾಗ ಒಂದು 2 ನಿಮಿಷ ಬಿಟ್ಟು ಸಾಕು, ತಗೊಂಡೋಗಿ ಅದು ಮರಿಗಳಿಗೆ ತಿನ್ನಿಸುತ್ತೆ. ನಮ್ಮ ಕಪಿರಾಯ ಅವ್ನ ಟೀಮ್ ಕರ್ಕೊಂಬಂದು ಮನೆಯೆಲ್ಲ ಫುಲ್ ಗಲೀಜು ಮಾಡಿ ಗಬ್ಬೆ ಬರೆಸಿ ಹೋದ.